ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವಾಗ ನಿಮಗೆ ರಂಗೋಲಿ ಮತ್ತು ಹುಣಸೆಹಣ್ಣು ಸರ್ಪಿನ ಪುಡಿ ಬಳಸಿ ದೇವ್ರ ಪಾತ್ರೆಗಳನ್ನ ಬೆಳಗೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಮನೇಲಿ ಊರಿಂದ ನನಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋಕ್ಕೆ ಬಂದಿದ್ದರೆ ನೋಡಿ ಎಷ್ಟು ಬೆಳಗಾಗಿದೆ. ಆ ಗೌರಿ ಹಬ್ಬ ಬಾಗಿನ ಕೊಟ್ಟಿದ್ದೆಲ್ಲ ಪೂಜೆ ಮಾಡಿ ಮತ್ತು ನಾನು ತರಕಾರಿ ಎಲ್ಲ ಆಗೋಗಿದ್ದು ಅಂತ ಹಬ್ಬಕ್ಕೆ ನಾನು ಸೂಪರ್ ಮಾರ್ಕೆಟ್ಗೆ ಹೋಗಿ ಪ್ರತಿಯೊಂದು ತರಕಾರಿನೂ ತೊಗೊಬಂದೆ. 2 ಮಂತ್ಸ್ ಬೇಕು. ತರಕಾರಿ ರೇಟು ತುಂಬ ಜಾಸ್ತಿ ಆಗಿತ್ತು. ಆಗ ಹೋಲಿಸ್ಕೊಂಡ್ರೆ ಇವಾಗ ತುಂಬ ಪರವಾಗಿಲ್ಲ, ಎಲ್ಲ ರೇಟು ಕಡಿಮೆ ಆಗಿದೆ. ನಾನು ತುಂಬಾ ಕ್ಯಾರೆಟ್, ಬೀಟ್ರೂಟ್, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ತುಂಬಾ ತರಕಾರಿಗಳನ್ನೆಲ್ಲ ತೊಗೊಬಂದೆ ಪಲ್ಯ ಸಾಂಬಾರೆಲ್ಲ ಮಾಡೋಕ್ಕೆ ಹಬ್ಬಕ್ಕೆ ಅವಶ್ಯಕತೆ ಅಂತ ಹೇಳಿ. ಅಲ್ಲಿಂದ ಬಂದು ನಾನು ಸ್ವಲ್ಪ ಈರುಳ್ಳಿ, ಆಲೂಗೆಡ್ಡೆನೂ ಕೂಡ ಮುಗ್ದೋಗಿದ್ದು. ಅಲ್ಲಿಂದ ಬಂದು ಪ್ರತಿಯೊಂದನ್ನು ಫ್ರಿಡ್ಜಲ್ಲಿಟ್ಟು ಎಲ್ಲ ತರಕಾರಿಗಳನ್ನೆಲ್ಲ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಎಲ್ಲ ಸೋಸಿ ಮತ್ತು ಒಂದೊಳ್ಳೆ ಬಿಸಿ ಕಾಫಿಯನ್ನು ಮಾಡ್ಕೊಂಡು ಕುಡಿದೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಹೆಚ್ಚು ಶೇರ್ ಮಾಡಿ.